ಸಂಪುಟದಲ್ಲಿ ನನಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಖಂಡಿತವಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮಂತ್ರಿ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಅಜಯ್ ಸಿಂಗ್. ಖಂಡಿತವಾಗೂ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಸಂಪುಟದಲ್ಲಿ ನನಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಆಗ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. 2 ಬಾರಿ ಸಂಪುಟದಲ್ಲಿ ಅವಕಾಶ ಮಿಸ್ ಆಗಿದೆ. ಈ ಬಾರಿ ನನಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅಜಯ್ ಸಿಂಗ್ ಅವರಿದ್ದಾರೆ. ಅಕ್ಟೋಬರ್ ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಹೇಳಿದ್ದಾರೆ. ಸೊ ಅಕ್ಟೋಬರ್ ಅಲ್ಲಿ ರೀಶಫಲ್ ಡೆಫಿನೆಟ್ಲಿ ಆಗ್ತದಂತ ನಮ್ಗನ್ಸ್ತದೆ. ಈ ಸಲ ತಮಗೇನಾದರೂ ಅವಕಾಶ ಸಿಗ್ತದೆ ಆ ಥರದ ನಿರೀಕ್ಷೆ ತಾವು ಇಟ್ಕೊಂಡಿದ್ದೀರಿ? ಇಲ್ಲ, ನಾನು ನಿರೀಕ್ಷೆ ಅಂತೂ ಇಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, 2018 ಕೂಡ ನಾನು ಆಕಾಂಕ್ಷಿ ಇದ್ದೆ. 2000 ಮತ್ತೆ ರೀಶಫಲ್ ಆದಾಗಲೂ ಕೂಡ ಆಕಾಂಕ್ಷಿ ಇದೆ. 2023 ಕೂಡ ಆಕಾಂಕ್ಷಿ ಇದೆ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚೇತಕನಾಗಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಲೂ ಕೆಲಸ ಮಾಡಿದ್ದೀನಿ. ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಂತೂ ಆಕಾಂಕ್ಷಿ ಇದ್ದೀನಿ. ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನಮ್ಗೆ ಅವಕಾಶ ಕೊಡ್ತಾರೆ. ನಮ್ಮದು ಫ್ಯಾಮಿಲಿ ಇತಿಹಾಸ ಇದೆ. ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ 1999 ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದೇ ಮಾತ್ರದಲ್ಲಿ ಹೈಕಮಾಂಡ್ ಹೇಳಿದಾಗ ಅವರು KPCC ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ರಿಸೈನ್ ಮಾಡಿದ್ರು. 3-4 ತಿಂಗಳ ಚುನಾವಣೆ ಇತ್ತು ಆವಾಗ ಅಂಥ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004 ಅವ್ರಿಗೆ ಅವಕಾಶ ಸಿಕ್ತು. ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮಂತ್ರಿ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಅಜಯ್ ಸಿಂಗ್. ಖಂಡಿತವಾಗೂ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಸಂಪುಟದಲ್ಲಿ ನನಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಆಗ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. 2 ಬಾರಿ ಸಂಪುಟದಲ್ಲಿ ಅವಕಾಶ ಮಿಸ್ ಆಗಿದೆ. ಈ ಬಾರಿ ನನಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅಜಯ್ ಸಿಂಗ್ ಅವರಿದ್ದಾರೆ. ಅಕ್ಟೋಬರ್ ಅಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಹೇಳಿದ್ದಾರೆ. ಸೊ ಅಕ್ಟೋಬರ್ ಅಲ್ಲಿ ರೀಶಫಲ್ ಡೆಫಿನೆಟ್ಲಿ ಆಗ್ತದಂತ ನಮ್ಗನ್ಸ್ತದೆ. ಈ ಸಲ ತಮಗೇನಾದರೂ ಅವಕಾಶ ಸಿಗ್ತದೆ ಆ ಥರದ ನಿರೀಕ್ಷೆ ತಾವು ಇಟ್ಕೊಂಡಿದ್ದೀರಿ? ಇಲ್ಲ, ನಾನು ನಿರೀಕ್ಷೆ ಅಂತೂ ಇಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, 2018 ಕೂಡ ನಾನು ಆಕಾಂಕ್ಷಿ ಇದ್ದೆ. 2000 ಮತ್ತೆ ರೀಶಫಲ್ ಆದಾಗಲೂ ಕೂಡ ಆಕಾಂಕ್ಷಿ ಇದೆ. 2023 ಕೂಡ ಆಕಾಂಕ್ಷಿ ಇದೆ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚೇತಕನಾಗಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಲೂ ಕೆಲಸ ಮಾಡಿದ್ದೀನಿ. ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಂತೂ ಆಕಾಂಕ್ಷಿ ಇದ್ದೀನಿ. ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನಮ್ಗೆ ಅವಕಾಶ ಕೊಡ್ತಾರೆ. ನಮ್ಮದು ಫ್ಯಾಮಿಲಿ ಇತಿಹಾಸ ಇದೆ. ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ 1999 ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದೇ ಮಾತ್ರದಲ್ಲಿ ಹೈಕಮಾಂಡ್ ಹೇಳಿದಾಗ ಅವರು KPCC ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ರಿಸೈನ್ ಮಾಡಿದ್ರು. 3-4 ತಿಂಗಳ ಚುನಾವಣೆ ಇತ್ತು ಆವಾಗ ಅಂಥ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004 ಅವ್ರಿಗೆ ಅವಕಾಶ ಸಿಕ್ತು. ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.